ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗಲೇ ಫಸ್ಟ್ ಇಯರ್ದು ಮತ್ತು ಸೆಕೆಂಡ್ ಇಯರ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ನಿಮ್ಗೆ ಗೊತ್ತಿರುವಂತೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಇದರಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ಕಡಿಮೆ ಮಾರ್ಕ್ಸ್ಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಈಗ ರೀವ್ಯಾಲ್ಯೂಯೇಷನ್ ಬಿಡಬೇಕಾಗಿದೆ. ಈ ರೀವ್ಯಾಲ್ಯೂಯೇಷನ್ ಯಾರಿಗಪ್ಪ ಅಂದರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಮತ್ತು ಕಡಿಮೆ ಅಂಕಗಳು ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳಿಗೆ ರೀವ್ಯಾಲ್ಯೂಯೇಷನ್ ಹಾಕಬೇಕಾಗಿದೆ. ಈ ರೀವ್ಯಾಲ್ಯೂಯೇಷನ್ಗಳನ್ನು ಹಾಕಬೇಕಂತಂದರೆ ಅವರುಗಳಿಗೆ ಅಪ್ಲಿಕೇಶನ್ ಬಿಡಬೇಕು. ಈಗ ಅವರು ಅಂದರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕಾಗಿದೆ. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಅಪ್ಲಿಕೇಶನ್ಗಳನ್ನು ಬಿಡ್ತಾರೆ. ಆ ರೀವ್ಯಾಲ್ಯೂಯೇಷನ್ ಹಾಕಲಿಕ್ಕೆ ಅಪ್ಲಿಕೇಶನ್ ಬಿಟ್ಟಾಗ ನೀವು ಕಾಲೇಜಿಗೆ ಹೋಗಿ ಅಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಫೀಸ್ ಎಷ್ಟಿದೆ ಅಂತ ನಾನು ಅದನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ. ಪ್ರತಿ ಸಬ್ಜೆಕ್ಟಿಗೆ 1,000 ರೂಪಾಯಿ ಇರುತ್ತೆ. ಓಕೆ, 1,000 ರೂಪಾಯಿ ಪ್ರತಿ ಸಬ್ಜೆಕ್ಟಿಗೆ ಫೀಸ್ ಇರುತ್ತೆ. ಇನ್ ಕೇಸ್ ಆಫ್ ಇಲ್ಲಿ ನೋಡಿ, ಮಲ್ಟಿಪ್ಲಸ್ ಸಬ್ಜೆಕ್ಟ್ ಇದ್ದವ್ರು ಹೆಂಗೆ, ಉದಾಹರಣೆಗೆ ಇಲ್ಲಿ ನೋಡಿ, ಮೈಕ್ರೋಬಯಾಲಜಿ ಇರುತ್ತೆ, ಬಯೋಕೆಮಿಸ್ಟ್ರಿ ಕಾಂಬಿನೇಷನ್ ಇರುತ್ತೆ, ಅವರಿಗೂ ಕೂಡ 1,000 ರೂಪಾಯಿನ ಫೀಸ್ ಪೇ ಮಾಡಬೇಕಾಗತ್ತೆ. ಓಕೆ, 1,000 ರೂಪಾಯಿ ಫೀಸ್ ಇರುತ್ತೆ. ಆಮೇಲೆ ನೀವು 3 ಸಬ್ಜೆಕ್ಟ್ ಇತ್ತು, ಒಂದೇ ಕಾಂಬಿನೇಷನಾಗಿ 3 ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಮತ್ತು ಫಾರ್ಮಾಕಾಲಜಿ ಇರುತ್ತೆ. ಇವು 3 ಸೇರಿಸಿ ಒಂದು ಸಬ್ಜೆಕ್ಟ್ ಆಗುತ್ತೆ 100 ಮಾರ್ಕ್ಸಿಗೆ. ಸೊ ಇಲ್ಲಿ ಕೂಡ ನೀವು 1,000 ರೂಪೀಸ್ ಅಂದರೆ ಟೋಟಲಾಗಿ ನೀವು 1,000 ರೂಪೀಸನ್ನು ಪೇ ಮಾಡಬೇಕಾಗತ್ತೆ. ಕಾಂಬಿನೇಷನ್ ಸಬ್ಜೆಕ್ಟ್ ಇದ್ದರೂ ಕೂಡ 1,000 ರೂಪೀಸ್ ಆಗುತ್ತೆ. ಒಟ್ಟು ಟೋಟಲಾಗಿ ಹೇಳೋದಾದರೆ ಪ್ರತಿ ಸಬ್ಜೆಕ್ಟಿಗೆ 1,000 ರೂಪಾಯಿ ಫೀಸ್ ಇರುತ್ತೆ. ನಿಮಗೆ 1,000 ರೂಪಾಯಿ ಫೀಸ್ ಇರುತ್ತೆ. ಆ 1,000 ರೂಪಾಯಿ ಫೀಸನ್ನು ನೀವು ಇಲ್ಲಿ ಪೇಮೆಂಟನ್ನು ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ. ಅದಕ್ಕೆ ಇವತ್ತು ಎಕ್ಸೆಪ್ಟೇಷನ್ ಮಾಡಿದ್ವಿ, ಇವತ್ತು ಬರ್ಬೋದು ಅಂಥೇಳಿ. ಬಟ್ ಮೊನ್ನೆ ಏನಂದರೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರೋದರಿಂದ ಅವರು ಇನ್ನೊಂದು 2-3 ದಿನ ಟೈಮ್ ತೊಗೊತಾ ಇದ್ದಾರೆ. ವಿದ್ಯಾರ್ಥಿಗಳದ್ದು ಏನು ಪ್ರಾಬ್ಲಮ್ ಆಗಿತ್ತು, ಈ ಮಾರ್ಕ್ಸ್ಗಳಲ್ಲಿ ಪ್ರಾಬ್ಲಮ್ ಇರ್ಬೋದು, ಆಬ್ಸೆಂಟ್ ಅಂತ ಬಂದಿದೆ, ಮತ್ತು ಅದು ರಿಸಲ್ಟಲ್ಲಿ 0 ಅಂತ ಬಂದಿದೆ. ಈಗಳನ್ನು ಕ್ಲಾರಿಫೈ ಮಾಡೋದರಲ್ಲಿ ಅವರು ಬ್ಯುಸಿ ಇರೋದರಿಂದ ಈ ಒಂದು ರೀವ್ಯಾಲ್ಯೂಯೇಷನನ್ನು ಇನ್ನೂವರೆಗೆ ಅನೌನ್ಸ್ಮೆಂಟ್ ಮಾಡಿಲ್ಲ. ಬಟ್ ಮಾಡ್ತಾರೆ ಈ ಬರುವಂಥ ದಿನಗಳಲ್ಲಿ. ಅಂದರೆ ಮೇ ಬಿ ಈಗ ನೋಡಿ, ಈಗ ಹೋಲಿ ರಜೆ ಕೂಡ ಇದೆ, ಒಂದು ಹೋಲಿ ರಜೆ ಇರೋದರಿಂದ ಕೂಡ ಅದನ್ನು ನೋಡಿಕೊಂಡವರು ಅತಿ ಬೇಗನೆ ರಿಲೀಸ್ ಮಾಡ್ತಾರೆ. ನೀವು ರಿಸಲ್ಟ್ಗಳನ್ನು ಅಂದರೆ ರೀವ್ಯಾಲ್ಯೂಯೇಷನ್ ಎಕ್ಸೆಪ್ಟೇಷನ್ ಮಾಡ್ಬೋದು. ಇನ್ನೊಂದು 2 ಡೇಸ್ ವೆಯ್ಟ್ ಮಾಡಿ, 2 ಡೇಸ್ ತನಕ ವೆಯ್ಟ್ ಮಾಡಿ. ಹಾಲಿಡೇ ಬಿಟ್ಟು, ಈ ಹೋಲಿ ಹಾಲಿಡೇ ಬಿಟ್ಟು ನೀವು 2 ಡೇಸ್ ವೆಯ್ಟ್ ಮಾಡಿ. ಅದರ ಒಳಗಡೆ ಏನಾದರೂ ಬರುವಂಥ ಸಾಧ್ಯತೆ ಇದೆ. ನಾನು ಕೂಡ ಇವತ್ತು ಕಾಲ್ ಮಾಡಬೇಕಿತ್ತು, ಬಟ್ ಬೋರ್ಡಿಗೆ ಕಾಲ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಇರಲಿ, ಇವತ್ತೊಂದು ದಿನ ನಾವು ಯೋಚನೆ ಮಾಡಿದ್ವಿ ಇವತ್ತು ಬರ್ಬೋದು ಅಂತೇಳಿ. ಬಟ್ ಇಲ್ಲ, ನಾವು ಇನ್ನೊಂದು 2 ದಿನ ವೆಯ್ಟ್ ಮಾಡೋಣ, ಅದರ ಒಳಗಡೆ ಬರುತ್ತೆ. ಯಾಕಂದರೆ ಆಲ್ರೆಡಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಿಡಬೇಕಿತ್ತು, ಯಾಕೋ ಲೇಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತೇಳಿ.